ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ SIR ಫಾರ್ಮ್ ಅಂತ ಹೇಳಿ ಫಿಲ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಭಾರತದ ಚುನಾವಣಾ ಆಯೋಗ ಅನ್ನುವಂಥದ್ದು ಗಣತಿ ನಮೂನೆ ಅಂತಕ್ಕಂಥದ್ದು ಈ ರೀತಿ ಫಾರ್ಮ್ ಅನ್ನುವಂಥದ್ದನ್ನ ನಿಮಗೆ BLOಗಳ ಮುಖಾಂತರ ಆಲ್ರೆಡಿ ನಿಮ್ಮ ಮನೆಗಳಿಗೆ ಕಳಿಸಿರ್ತಾರೆ, ಎರಡೆರಡು ಕಾಪಿ ಅಂತಕ್ಕಂಥದ್ದು. ಬಟ್ ಈಗಾಗಲೇ ನಾನು ಇದ್ರ ಬಗ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸುಮಾರು ಜನ ಕಾಮೆಂಟಲ್ಲಿ ಕೇಳ್ತಾ ಇದ್ರಿ, ಇನ್ನು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ, ಅದು ಆ ಫಾರ್ಮ್ ಅನ್ನುವಂಥದ್ದನ್ನ ಫಿಲ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿ. ಹಾಗಾಗಿ ಈ ವಿಡಿಯೋ ಅನ್ನುವಂಥದ್ದನ್ನ ನಾನು ನಿಮಗೆ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿರ್ತಕ್ಕಂತಹ ಮತದಾರರ ವಿವರಗಳು ಅಂತಕ್ಕಂಥದ್ದು ಇದ್ರೆ ಯಾವ ರೀತಿ ಫಿಲ್ ಮಾಡಬೇಕು ಅಂದ್ರೆ ಸಿಂಪಲ್ಲು. ನಿಮಗೆ ನಾನು ಇದನ್ನೆಲ್ಲ ಓದಿ ಹೇಳಲಿಕ್ಕೆ ಹೋಗಲ್ಲ. ನಿಮಗೆ ಹೆಂಗೆ ಅರ್ಥ ಆಗುತ್ತೋ ಆ ರೀತಿ ನಾನು ಅರ್ಥ ಮಾಡಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. 2002ರ ಎಲೆಕ್ಷನ್ ಪಟ್ಟಿಯಲ್ಲಿ ನಿಮ್ಮ ಹೆಸರು ಅಂತಕ್ಕಂಥದ್ದು ಏನಾದರೂ ಇದ್ರೆ ಅವರು ಈ ಕಡೆಗೆ ಅಂತಂದ್ರೆ ಈ ಲೆಫ್ಟ್ ಸೈಡಲ್ಲಿ ಏನು ಕಾಣಿಸ್ತಿದೆಯಲ್ಲ, ಇಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ. ಒಂದು ವೇಳೆ 2002ರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಿಟ್ಟೋಗಿದೆ ಅನ್ನೋದಾದರೆ ಇಲ್ಲಿ ನಿಮ್ಮ ರೈಟ್ ಸೈಡಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಆದರೆ ನಿಮ್ಮ ಹೆಸರನ್ನ ನೀವು ಫಿಲ್ ಮಾಡೋಂಗಿಲ್ಲ. ಅದರ ಬದಲಿಗೆ ನೀವು ನಿಮ್ಮ ಒಂದು ತಂದೆನೋ ತಾಯಿನೋ ಅಥವಾ ಅಜ್ಜ ಅಜ್ಜಿದು ಫಿಲ್ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ನಾನು ಅಂದರೆ ಈ 2002ರ ಮತದಾರರ ಪಟ್ಟಿಯಲ್ಲಿ ಹೆಸರು ಬಿಟ್ಟೋಗಿದ್ರೆ ಅವ್ರು ಯಾವ ರೀತಿ ಒಂದು ಮತದಾನದ ಈ ಒಂದು ಫಾರ್ಮ್ ಅನ್ನುವಂಥದ್ದನ್ನ ಫಿಲ್ ಮಾಡಬೇಕು ಅನ್ನುವಂಥದ್ದನ್ನ ನಾನು ಈಗಾಗಲೇ ವಿಡಿಯೋ ಅನ್ನುವಂಥದ್ದನ್ನ ಅಪ್ಲೋಡ್ ಮಾಡಿದ್ದೀನಿ. ಐ ಕಾರ್ಡಲ್ಲೂ ಕೂಡ ಕಾಣಿಸ್ತಿದೆ. ಜೊತೆಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನು ನೀವು ವೀಕ್ಷಣೆ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು 2002ರಲ್ಲಿ ಪಟ್ಟಿಯಲ್ಲಿ ಅಂದರೆ ಎಲೆಕ್ಷನ್ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ಯಾವ ರೀತಿ ಫಿಲ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಇದು ಸುಮಾರು ಜನ ತಪ್ಪು ಮಾಡ್ತಾರೆ. ಯಾಕೆಂತಂದರೆ ಸರಿಯಾಗಿ ಫಿಲ್ ಮಾಡಲಿಲ್ಲ ಅಂತಂದರೆ ಬಹುಶಃ ನಿಮ್ಮ ವೋಟ್ ಅನ್ನುವಂಥದ್ದನ್ನ ನೀವು ಕಳೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇದನ್ನು ತುಂಬ ನೀಟಾಗಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ, ಅಂದರೆ ಬರೆದು ಆ BLOಗಳ ಕೈಲಿ ಕೊಡಬೇಕಾಗತ್ತೆ. ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲಿ ನೋಡಿದ್ರು ಕೂಡ ಈಗ BLOಗಳು ನೀಡಿರ್ತಕ್ಕಂಥ ಈ SIR ಫಾರ್ಮ್ ಅಂತಂದ್ರೆ ಒಂದು ಫಾರ್ಮ್ ಅನ್ನುವಂಥದ್ದನ್ನ ಫಿಲ್ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಹಾಗಾಗಿ ನೀವೇನಾದರೂ ಮಿಸ್ ಮಾಡಿದ್ರೆ ಬಹುಶಃ ನಿಮ್ಮ ಓಟನ್ನು ನೀವು ಕಳ್ಕೊಳ್ಬೋದು. ಜೊತೆಗೆ ಸರ್ಕಾರದ ಮುಂದಿನ ಯೋಜನೆಗಳಿಂದ ಕೂಡ ನೀವು ವಂಚಿತರಾಗಬಹುದು. ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ಗಮನಿಸಿ. ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಸ್ಟೆಪ್ ಬೈ ಸ್ಟೆಪ್ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಮ ಡೌಟ್ಸ್ಗೂ ಕೂಡ ಕ್ಲಾರಿಫಿಕೇಶನ್ ಅನ್ನುವಂಥದ್ದನ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ನಾನು ಈ ಒಂದು ವಿಷಯವನ್ನ ಹೇಳ್ತಾ ಇರೋದ್ರಿಂದ ದಯಮಾಡಿ ಇದು ಎಲ್ಲ ಒಂದು ನಾಗರಿಕರಿಗೂ ತಲುಪಬೇಕಾಗಿರ್ತಕ್ಕಂಥದ್ದು ನನ್ನ ಉದ್ದೇಶ. ಹಾಗಾಗಿ ನೀವು ಆದಷ್ಟು ಬೇಗ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಅದರ ಜೊತೆಗೆ ವಿಡಿಯೋದ ಕೆಳಗಡೆ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಒಂದು ಹೈಪ್ ಅಂತ ಒಂದು ಬಟನ್ ಕಾಣಿಸ್ತಾ ಇರ್ತದೆ. ಆ ಹೈಪ್ ಅನ್ನುವಂಥದ್ದು ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಬಹುಶಃ ಇನ್ನೊಂದಷ್ಟು ಜನಕ್ಕೆ ಇದು ರೀಚ್ ಆಗೋ ಸಾಧ್ಯತೆ ಇರುತ್ತೆ. ಜೊತೆಗೆ ಲೈಕ್ ಅನ್ನುವಂಥದ್ದನ್ನ ಕೂಡ ನೀವು ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ. ಹಾಗಾಗಿ ತಡ ಮಾಡೋದು ಬೇಡ, ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಅಂತಕ್ಕಂಥದ್ದು ಏನಾದರೂ ಇದ್ರೆ, ಓಕೆ, 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ 2002ರ ಮತದಾರರ ಪಟ್ಟಿಯಲ್ಲಿದ್ರೆ ಇಲ್ಲಿ ನೀವು ನೋಡ್ಬೋದು ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿರುವ ಮತದಾರರ ವಿವರಗಳು ಅಂತಿದೆ. ಇಲ್ಲಿ ನೀವೇನ್ ಮಾಡಬೇಕು, ಈ ಲೆಫ್ಟ್ ಸೈಡಲ್ಲಿ ನೀವು ಕಾಲಮ್ ಅನ್ನುವಂಥದ್ದನ್ನ ಫಿಲ್ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮ್ಮದು 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಅನ್ನೋದಾದರೆ ನೀವು ಈ ಕಡೆ ಈ ಒಂದು ನಿಮ್ಮ ರೈಟ್ ಸೈಡಲ್ಲಿ ಫಿಲ್ ಮಾಡಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ಅಂದರೆ 2002ರ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಇಲ್ಲ ಅನ್ನೋದಾದರೆ ಅವರಿಗೆ ಯಾವ ರೀತಿ ಫಿಲ್ ಮಾಡಬೇಕು ಅಂತ ಕಂಪ್ಲೀಟ್ ವಿಡಿಯೋ ಅನ್ನುವಂಥದ್ದು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದು ಐ ಕಾರ್ಡಲ್ಲೂ ಕಾಣಿಸ್ತಾ ಇದೆ, ಹಾಗೂ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೂಡ ನೀಡಿರ್ತೀನಿ. ಈ ಒಂದು ವಿಡಿಯೋ ಆದಮೇಲೆ ಅದನ್ನು ಕೂಡ ವೀಕ್ಷಿಸಿ. ಇದನ್ನ ನಾನು 2002ರ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿರುವ ಮತದಾರರ ವಿವರಗಳು ಅಂತಿದೆ. ಅದನ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ.
ಈ ಒಂದು ಫಾರ್ಮ್ ಅನ್ನ ನಾನು ಸೆಕ್ಯೂರಿಟಿ ಪರ್ಪಸ್ಗೆ ಇಲ್ಲಿ ಆಲ್ರೆಡಿ ಮತದಾರರ ಹೆಸರು ಮತ್ತು ಗುರುತಿನ ಸಂಖ್ಯೆ, ವಿಳಾಸ ಇದೆಲ್ಲ ಕೂಡ ನಾನೇನ್ ಮಾಡಿದ್ದೀನಿ ಅಂತಂದ್ರೆ ಹೈಡ್ ಮಾಡಿದ್ದೀನಿ. ಇಲ್ಲಿ ಆಕ್ಚುಲಾಗಿ ನಿಮಗ್ ಕೊಡ್ತಾ ಇರ್ತಕ್ಕಂಥದ್ದು ಈ ರೀತಿ ಇರಲ್ಲ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರ್ತದೆ. ಅಂದ್ರೆ ಮತದಾರರ ಹೆಸರು, ಅವರ ಗುರುತಿನ ಚೀಟಿ, ವಿಳಾಸ ಎಲ್ಲ ಇರುತ್ತೆ. ಜೊತೆಗೆ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ, ವಿಧಾನಸಭಾ ಒಂದು ಅದರ ಒಂದು ಕ್ಷೇತ್ರದ ಹೆಸರು, ರಾಜ್ಯ ಯಾವುದು, ಆಮೇಲೆ ಇಲ್ಲೊಂದು QR ಕೋಡ್ ಕೂಡ ಕಾಣಿಸ್ತಾ ಇರ್ತದೆ. ಆಮೇಲೆ ಇಲ್ಲೊಂದು ನಿಮಗೆ ವೈಟ್ ಅಂಡ್ ಬ್ಲಾಕ್ ನಿಮ್ದು ಚಿತ್ರ ಅಂತಕ್ಕಂಥದ್ದು ಕೂಡ ಇರ್ತದೆ, ಭಾವಚಿತ್ರ. ಸೊ ಆಮೇಲೆ ಇಲ್ಲಿ ನೀವು ನೋಡ್ಬೋದು ಅಸೆಂಬ್ಲಿ ನಂಬರ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್ ನಂಬರು, ಜೊತೆಗೆ ಪಾರ್ಟ್ ನಂಬರ್ ಅನ್ನುವಂಥದ್ದು ಎಲ್ಲ ಇರುತ್ತೆ. ಬಟ್ ನಾನಿಲ್ಲಿ ಯೂಟ್ಯೂಬ್ ಅದಕ್ಕೆ ಅಲೋ ಮಾಡಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಹೈಡ್ ಮಾಡಿದ್ದೀನಿ. ಸೊ ಇಲ್ಲಿ ನಿಮಗೆ ಮೊದಲನೇ ಸ್ಟೆಪ್ ನೀವು ಮಾಡಬೇಕಾಗಿರೋದು ಯಾರು, 2002ರ ಮತದಾರರ ಪಟ್ಟಿಯಲ್ಲಿ ಹೆಸರು ಇರ್ತಕ್ಕಂಥವ್ರು, ಇಲ್ಲದೆ ಇರ್ತಕ್ಕಂಥವ್ರು ಇಬ್ರು ಮಾಡಬೇಕಾಗಿರೋ ಮೊದಲನೇ ಸ್ಟೆಪ್ ಇಲ್ಲಿ ಇತ್ತೀಚಿನ ಭಾವಚಿತ್ರ ಅಂತ ಇದೆ. ಸೊ ಇಲ್ಲಿ ಕಲರ್ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಅಥವಾ ಒಂದು ಸ್ಟ್ಯಾಂಪ್ ಸೈಜ್ ಫೋಟೋನ ಇಲ್ಲಿ ನೀವು ಈ ಭಾಗದಲ್ಲಿ ಅಂಟಿಸ್ಬೇಕಾಗತ್ತೆ. ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ 2002ರ ಮತದಾರರ ಪಟ್ಟಿಯಲ್ಲಿ ಹೆಸರು ಇರೋರು. ಸೊ ನೆಕ್ಸ್ಟ್ ಇನ್ನೊಂದು ಡೌಟ್ ಬರುತ್ತೆ ನಿಮಗೆ, 2002ರ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಇದೆಯೋ ಇಲ್ವೋ ಅಂತ ನಾನು ಹೆಂಗೆ ಚೆಕ್ ಮಾಡೋದು ಅಂತ. ಸೊ ಅದ್ರ ಬಗ್ಗೆ ಕೂಡ ನಾನು ಆ ಒಂದು ಪಟ್ಟಿಯನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ವಿಡಿಯೋ ಅನ್ನುವಂಥದ್ದನ್ನ ಮಾಡಿದ್ದೀನಿ. ಸೊ ಹಾಗಾಗಿ ಅದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೂಡ ಇರುತ್ತೆ, ಹಾಗೂ ಹೈ ಕಾರ್ಡಲ್ಲೂ ಕಾಣುತ್ತೆ ನಿಮಗೆ. ಅದನ್ನು ಕೂಡ ನೀವು ವೀಕ್ಷಿಸಿ ಮತದಾರರ ಪಟ್ಟಿಯನ್ನು ಗಮನಿಸಿ ಅದಾದಮೇಲೆ ನೀವು ಇಲ್ಲಿ ಡಿಸೈಡ್ ಮಾಡಿ ಆಮೇಲೆ ಬರಿಬೇಕಾಗುತ್ತೆ. ಯಾಕೆಂತಂದ್ರೆ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ಮಾತ್ರ ಈ ಕಡೆ ಬರೀಬೇಕು, ಇಲ್ಲದೆ ಇದ್ರೆ ನೀವು ಅದಕ್ಕೆ ಬೇರೆ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು. ಸೊ ಹಾಗಾಗಿ ಅದಕ್ಕೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನ ವೀಕ್ಷಿಸಿ ಅದಾದ್ಮೇಲೆ ನೀವು ಫಿಲ್ ಮಾಡಿ. ಈಗ 2002ರ ಮತದಾರ ಪಟ್ಟಿಯಲ್ಲಿ ಇರೋರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಈಗ ಒಂದು ವೇಳೆ ಇಲ್ಲಿ ಯಾರೋ ಒಂದು ಪರ್ಟಿಕ್ಯುಲರ್ ಆಗಿ ಯಾರೋ ಒಬ್ರದ್ದು ಹೆಸರಿದೆ, ವಿಳಾಸ ಇದೆ, ಎಲ್ಲ ಇದೆ ಅಂತ ಇಟ್ಕೊಳ್ಳಿ. ನೀವು ಮಾಡೋ ಮೊದಲನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಇಲ್ಲಿ ಮತದಾರರ ಹೆಸರು ಅಂತೆಲ್ಲ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೇಲೆ ಏನು ಕೊಟ್ಟಿದ್ದಾರೆ ಇದೇ ಒಂದು ಅಡ್ರೆಸ್ನ ಎಲ್ಲ ಫಿಲ್ ಮಾಡಿಬಿಡಬಾರ್ದು. ಯಾಕೆ ಅಂತಂದ್ರೆ ಇದು ನಿಮಗೆ ರೀಸೆಂಟಾಗಿ ಕೊಟ್ಟಿರ್ತಾರೆ, ಬಟ್ 2002ರ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ವಿಚಾರಗಳೇ, ಅಂದ್ರೆ ಅಲ್ಲಿನ ಭಾಗ ಸಂಖ್ಯೆ ಬೇರೆ ಇರ್ಬೋದು, ಅದರ ಕ್ರಮ ಸಂಖ್ಯೆ ಬೇರೆ ಇರ್ಬೋದು, ಸೊ ಕ್ಷೇತ್ರದ ಹೆಸರು ಬೇರೆ ಇರುತ್ತೆ. ಸೊ ಹಾಗಾಗಿ ಅದನ್ನ ನೋಡಿನೇ ನೀವು ಇದನ್ನ ಫಿಲ್ ಮಾಡಬೇಕು. ಸೊ ಹಾಗಾಗಿ ಅದನ್ನ ಕೂಡ ನಾನು ಈಗಾಗಲೇ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಯಾವ ರೀತಿ ನೀವು ಆ ಒಂದು ಲಿಸ್ಟನ್ನು ಡೌನ್ಲೋಡ್ ಮಾಡಬೇಕು ಅಂತ. ಅದು ಇಟ್ಕೊಂಡೇ ಇದನ್ನ ಮಾಡಬೇಕು. ನಿಮಗೆ 2 ಫಾರ್ಮ್ ಕೊಟ್ಟಿರ್ತಾರೆ, 2 ಫಾರ್ಮ್ನು ಫಿಲ್ ಮಾಡಬೇಕು. ಈಗ ನಾನು 2002ರ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರದ್ದು, ಫಾರ್ ಎಕ್ಸಾಂಪಲ್ ಇಲ್ಲಿ ಮತದಾರರ ಹೆಸರು ಅಂತಿದೆ. ಈಗ ನೀವು ಮಾಡುವಂತಹ ಒಂದು ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಸೊ ದಯಮಾಡಿ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಸ್ವಲ್ಪ ಇದು ಲಾಂಗ್ ವಿಡಿಯೋ ಆಗ್ಬೋದು, ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಇರ್ತದೆ. ಅರ್ಧಂಬರ್ಧಂ ನೀವು ನೋಡಿದ್ರೆ ಮತ್ತೆ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ಕಿಪ್ ಮಾಡದೆ ಸೊ ಕಂಪ್ಲೀಟ್ ವಿಡಿಯೋ ಅನ್ನುವಂಥದ್ದು ನೋಡಿ. ಸೊ ಈಗ ಇಲ್ಲಿ ಮತದಾರರ ಹೆಸರಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಮೇಲೆ ನೀವು ನೋಡಕ್ ಹೋದ್ರೆ ಇಲ್ಲಿ ಮತದಾರರ ಹೆಸರು ಒಂದು ರೀತಿ ಬೇರೆ ಹೆಸರು ಇರ್ಬೋದು. ಈಗ ಇಲ್ಲಿ ಉಮೇಶ್ ಅಂತ ಇದೆ ಅಂತ ಇಟ್ಕೊಳ್ರಿ, ಓಕೆನಾ, ಉಮೇಶ್ ಎಸ್ ಅಂತ ಇರ್ಬೋದು. ಬಟ್ ಅಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ಎಸ್ ಉಮೇಶ್ ಅಂತ ಇದ್ರೆ ಅವಾಗ ನಾವು ಈಗಿನ ಉಮೇಶ್ ಎಸ್ ಬರಿಬೇಕಾ, ಆಗ ನೀವು ಎಸ್ ಉಮೇಶ್ ಬರಿಬೇಕಾ ಅಂದ್ರೆ 100% ಆಗ ನೀವು ಅಲ್ಲಿರೋ ಪಟ್ಟಿಯಲ್ಲಿರೋ ರೀತಿಯಲ್ಲೇ ಬರಿಬೇಕು. ಫಾರ್ ಎಕ್ಸಾಂಪಲ್ ಅಲ್ಲಿ ಎಸ್ ಉಮೇಶ್ ಅಂತ ಇದ್ರೆ ನೀವು ಎಸ್ ಉಮೇಶ್ ಅಂತಾನೆ ಬರಿಬೇಕು. ಇದು ನಾನು ಜಸ್ಟ್ ರೆಫರೆನ್ಸ್ ಎಜುಕೇಶನಲ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ನಿಜವಾದಂಥ ಹೆಸರುಗಳಲ್ಲ. ಸೊ ನಾನು ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಒಂದು ರ್ಯಾಂಡಮ್ ಆಗಿ ನಾನು ಹೆಸರನ್ನ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಅಲ್ಲಿ ಹೆಸರನ್ನ ಬರಿತೀರಾ. ಆಮೇಲೆ ಮತದಾರರ ಭಾವಚಿತ್ರದ ಚೀಟಿ ಸಂಖ್ಯೆ ಅಂತ ಇದೆ, ಲಭ್ಯ ಇದ್ದಲ್ಲಿ ಅಂತಿದೆ, ಇದ್ರೆ ಬರಿಬೋದು. ಸೊ ಬಟ್ ಜ್ಞಾಪಕ ಇಟ್ಕೊಳ್ಳಿ, ಈಗ ಇಲ್ಲಿ ಏನ್ ಮೇಲೆ ಕೊಟ್ಟಿದ್ದಾರೆ ಅದರ ಒಂದು ನಂಬರೇ ಬೇರೆ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ YA ಆ ಥರ ಏನೋ ಒಂದು ಈಗ ಅಂದರೆ ರೀಸೆಂಟ್ 2008ರಿಂದ ಆಚೆಗೆ 10ರಿಂದ ಆಚೆಗೆ ಅಂದರೆ ಏನು 15 ಈ ಟೈಮಲ್ಲೆಲ್ಲ ಎಲೆಕ್ಷನ್ ಕಾರ್ಡ್ಸ್ ಬಂದಿರ್ತಾವಲ್ಲ ಅದರಲ್ಲಿ ಬೇರೆ ನಂಬರ್ ಇರುತ್ತೆ. ಆ ನಂಬರ್ ಹಾಕೋದಲ್ಲ, ಇಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರನ್ನ ಮಾತ್ರನೇ ನೀವು ಹಾಕಬೇಕಾಗತ್ತೆ. ಸೊ ಅದನ್ನ ನೋಡಿ ಹಾಕಬೇಕು. ಆಮೇಲೆ ಸಂಬಂಧಿಯ ಹೆಸರು ಅಂತ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಉಮೇಶ್ ಅಂತ ನಾನು ಎಕ್ಸಾಂಪಲ್ ಹೇಳಿದೆ ನಿಮಗೆ. ಈ ಉಮೇಶ್ ಅಂತಕ್ಕಂಥವರು ಅವ್ರ
ಸಂಬಂಧ ಏನು ಅಂತ ಅಲ್ಲಿ ಕೊಟ್ಟಿದ್ರೆ ಆ ಒಂದು ನಾನು ಇದನ್ನ ಫಿಲ್ ಮಾಡಬೇಕು ಅಂದರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಏನು ಮಾಡಬೇಕು ಅಂತಂದರೆ ಕಂಪಲ್ಸರಿ ಆ ಒಂದು ಲಿಸ್ಟ್ ಅನ್ನುವಂಥದ್ದನ್ನ ಇಟ್ಕೊಳ್ಳೇಬೇಕಾಗತ್ತೆ. ಸೊ ಹಾಗಾಗಿ ನಾನು ಅದನ್ನ ಇಟ್ಕೊಂಡೇ ಬರಿತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ಆ ಒಂದು ಮತದಾರರ ಪಟ್ಟಿಯಲ್ಲಿ ಉಮೇಶ್ ಅವರಿಗೆ ಯಾರ ಸಂಬಂಧಿ ಇದ್ದಾರೆ ಅಂತಂದರೆ ತಂದೆ ತಾಯಿ ಇವರೇ ಇರ್ತಾರೆ. ಅರ್ಥ ಆಯ್ತಾ? ಅಲ್ಲಿ ಅಜ್ಜ ಅಜ್ಜಿ 4 ಜನದ ಮಾತ್ರ ಸಂಬಂಧ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಒಂದು ವೇಳೆ ಉಮೇಶ್ ಅಂತಕ್ಕಂಥವ್ರು ಅವರ ತಂದೆಯ ಹೆಸರೇನಾದರೂ ಇದ್ರೆ ಸಂಬಂಧಿಯ ಹೆಸರು ಅವ್ರ ಹೆಸರೇ ಬರಿಬೇಕು. ಇವ್ರ ತಂದೆಗೆ ಫಾರ್ ಎಕ್ಸಾಂಪಲ್ ರಮೇಶ್ ಅಂತ ಇಟ್ಕೊಳ್ಳಿ. ಓಕೆನಾ? ಸೊ ನಾನು ಎಕ್ಸಾಂಪಲ್ ಮಾತ್ರ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಒಂದು ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕಾಗತ್ತೆ. ಸೊ ಅದನ್ನು ನೋಡಿಕೊಂಡೇ ಮಾಡಿ, ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ. ಸೊ ನೋಡ್ದಿರ ಮಾಡಬೇಡಿ. ಯಾಕೆ ಅಂತಂದರೆ ಅಲ್ಲಿ ಪಟ್ಟಿಯಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ಇರುವಂಥ ಸಂಬಂಧನೇ ಬರಿಬೇಕಾಗತ್ತೆ. ಸೊ ಅಲ್ಲೀಗ ಅವ್ರ ತಂದೆ ಹೆಸರು ರಮೇಶ್ ಅಂತ ಇಟ್ಕೊಳ್ಳಿ. ಈಗ ಇಲ್ಲಿ ಸಂಬಂಧ ಅಂತ ಒಂದು ಕಾಲಮ್ ಇದೆ. ಆಗ ಇವಾಗ ಇಲ್ಲಿರ್ತಕ್ಕಂಥ ಈ ಉಮೇಶ್ ಅಂತಕ್ಕಂಥವ್ರಿಗೆ ಈ ರಮೇಶ್ ಅಂತಕ್ಕಂಥವ್ರಿಗೆ ಏನು ಸಂಬಂಧ? ಇಲ್ಲಿ ತಂದೆ. ಸೊ ಹಾಗಾಗಿ ನಾನು ತಂದೆ ಅಂತ ಬರಿಬೇಕು. ಇಲ್ಲಿ ಜಿಲ್ಲೆ, ಅವ್ರು ಯಾವ ಜಿಲ್ಲೆಯವರು? ಅರ್ಥ ಆಯ್ತಲ್ಲ? ಈಗ ಫಾರ್ ಎಕ್ಸಾಂಪಲ್ ಮೈಸೂರು ಇರ್ಬೋದು, ಕೋಲಾರ ಇರ್ಬೋದು, ಅವ್ರದ್ದು ಯಾವ ಜಿಲ್ಲೆ ಇದೆ ಅದು. ರಾಜ್ಯ ಈ ಕರ್ನಾಟಕ, ವಿಧಾನಸಭಾ ಕ್ಷೇತ್ರದ ಹೆಸರಿರುತ್ತೆ. ಸೊ ಅಲ್ಲಿರೋದನ್ನೇ ಬರೀರಿ. ಯಾಕೆ ಅಂತಂದರೆ ರೀಸೆಂಟಾಗಿ ಚೇಂಜಸ್ ಆಗಿರ್ಬೋದು. ಈಗ ಮದುವೆ ಮಾಡ್ಕೊಂಡು ಬೇರೆ ಕಡೆ ಹೋಗಿರ್ಬೋದು, ಅಥವಾ ನೀವು ಬೇರೆ ಕಡೆಯಿಂದ ಬಂದಿರ್ಬೋದು. ಹಾಗಾಗಿ 2002ರ ಮತದಾರರ ಒಂದು ಸಭಾ ಕ್ಷೇತ್ರದಲ್ಲಿ ಅಲ್ಲಿ ಏನು ಹೆಸರಿತ್ತು ಅದನ್ನೇ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಅಕಾರ್ಡಿಂಗ್ ಟು ಜ್ಞಾಪಕ ಇಟ್ಕೊಳ್ಳಿ, 2002ನಲ್ಲಿರುವಂಥ ಇನ್ಫಾರ್ಮೇಷನ್ನೇ ನೀವು ಇಲ್ಲಿ ಏನು ಮಾಡಬೇಕು? ಫಿಲ್ ಮಾಡಬೇಕು. ಸೊ ರಾಜ್ಯ ಇರ್ಬೋದು, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅಂತಿದೆ, ಹೆಸರಾಗಿದ್ದಾದ್ಮೇಲೆ ಇಲ್ಲಿ ಸಂಖ್ಯೆ ಅಂತ ಇದೆ. ಸೊ ಅಲ್ಲಿ ಆ ಪಟ್ಟಿಯಲ್ಲಿ ಅಲ್ಲೇ ನಿಮ್ಮ ಹೆಸರು ಪಕ್ಕದಲ್ಲೇ ಸಭಾ ಕ್ಷೇತ್ರದ ಹೆಸರನ್ನ ಕೂಡ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೋ 25 ಕೋಲಾರ ಜಿಲ್ಲೆ ಅಥವಾ ಮಾಲೂರು ತಾಲೂಕು, ಈ ಥರ ಏನೋ ಒಂದು ಇರುತ್ತೆ. ಸೊ ಮೈಸೂರು ಜಿಲ್ಲೆ, ಈ ಥರ ಏನೋ ಒಂದು ಇರುತ್ತೆ. ಸೊ ಅದನ್ನು ನೀವು ಕಂಪ್ಲೀಟಾಗಿ ನೋಡಿನೇ ಬರಬೇಕು, ತಪ್ಪು ಬರೀಬಾರ್ದು. ಅಲ್ಲೇ ಪಕ್ಕದಲ್ಲೇ ಭಾಗ ಸಂಖ್ಯೆ ಕೂಡ ಕೊಟ್ಟಿರ್ತಾರೆ, ಅದನ್ನು ಕೂಡ ಹಾಕಿ. ಕ್ರಮ ಸಂಖ್ಯೆ ಅಂದರೆ ಸೀರಿಯಲ್ ನಂಬರ್. ಈ ಉಮೇಶ್ ಅಂತಕ್ಕಂಥವ್ರು ಯಾರಿದಾರಲ್ಲ ಅವ್ರ ಸೀರಿಯಲ್ ನಂಬರ್ ಅಲ್ಲೇ ಇರುತ್ತೆ, ಅದೇ ನಂಬರ್ ಹಾಕಬೇಕು. ಯಾಕೆ ಅಂತಂದರೆ ಇದು ತುಂಬಾ ಇಂಪಾರ್ಟೆಂಟು, ಜ್ಞಾಪಕ ಇಟ್ಕೊಳ್ಳಿ ಈ ಪಾರ್ಟ್. ಓಕೆ, ಸೊ ಇದು ಇಂಪಾರ್ಟೆಂಟು. ಸೊ ತಪ್ಪು ಬರೆಯಂಗೇ ಇಲ್ಲ. ಸೊ ತಪ್ಪು ಬರೆದ್ರೆ 100% ನೆಕ್ಸ್ಟು ಫಾಲ್ಸ್ ಇನ್ಫಾರ್ಮೇಷನ್ನ ಕೊಡ್ತೀರಿ ಅಂತ ಹೇಳಿ. ಇಲ್ಲಿ ಕೆಳಗಡೆ ಬನ್ನಿ, ಲಾಸ್ಟಲ್ಲಿ ಒಂದು ಕಾಯ್ದೆ ಹೇಳ್ತಾ ಇದೆ ನೋಡಿ. ಏನಂತಂದರೆ ನಿಮಗೆ 1 ವರ್ಷದ ಜೈಲು ಶಿಕ್ಷೆ ಕೂಡ ವಿಧಿಸ್ಬೋದು, ಜೊತೆಗೆ ದಂಡ ಕೂಡ ವಿಧಿಸ್ಬೋದು, ಎರಡನ್ನೂ ಕೂಡ ವಿಧಿಸ್ಬೋದು ಅಂತಿದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ತಪ್ಪು ಇನ್ಫಾರ್ಮೇಷನ್ ಕೊಡಬಾರ್ದು. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಿಮ್ಮ ವೋಟ್ನ ಕೂಡ ಕಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಯಾಕೆಂತಂದ್ರೆ ಆಮೇಲೆ ಮತ್ತೆ ವೋಟರ್ ಲಿಸ್ಟಲ್ಲಿ ನಿಮಗೆ ಕರಡು ಪ್ರತಿಯಲ್ಲಿ ಏನಾದರೂ ಒಂದು ವೇಳೆ ನಿಮಗೆ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರಲಿಲ್ಲ ಅಂದರೆ ನೀವು ಮತ್ತೆ ಹೆಸರನ್ನ ಬರೆಸ್ಕೋಬೇಕು. ಅಂದರೆ ಮತ್ತೆ ನಿಮಗೆ ದಾಖಲೆಗಳನ್ನು ಕೇಳಿದರೆ ಅದನ್ನೆಲ್ಲ ತೊಗೊಂಡೋಗ್ಬೇಕು, ತಲೆನೋವು. ಸೊ ಹಾಗಾಗಿ ದಯಮಾಡಿ ಸರಿಯಾಗಿ ಫಿಲ್ ಮಾಡಿ. ಇದು 2002ರ ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರು ಇರ್ತದೋ ಅವ್ರದ್ದು ಫಿಲ್ ಮಾಡೋದು. ಅದೇ ಥರನೇ ಯಾರ್ಯಾರು ಇರ್ತಾರೋ ನೋಡ್ಕೊಂಡು ಫಿಲ್ ಮಾಡೋದು. ಇಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ಇಲ್ಲ ಅಂತಂದರೆ ಅವರು ಯಾವ ರೀತಿ ಫಿಲ್ ಮಾಡಬೇಕು ಅಂತಂದರೆ, ಇವರು ಈ ಕಡೆ ಲೆಫ್ಟ್ ಸೈಡಲ್ಲಿ ಅಂದರೆ ರೈಟ್ ಸೈಡಲ್ಲಿ ಇಲ್ಲಿ ಫಿಲ್ ಮಾಡಬೇಕು. ಅದನ್ನು ಹೇಗೆ ಮಾಡಬೇಕು ಅಂತ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ, ಅದನ್ನು ನೋಡಿ ಫಿಲ್ ಮಾಡಿ. ಓಕೆನಾ? ಈಗ ನೆಕ್ಸ್ಟ್ ಇಲ್ಲಿ ಬನ್ನಿ, 2002ರ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರೆ ಇದನ್ನು ಮುಂದುವರಿಸಿದ್ರೆ ನೆಕ್ಸ್ಟ್ ಇಲ್ಲಿ ಪ್ರೆಸೆಂಟ್ ಡೀಟೇಲ್ಸ್ನ ಬರೀಬೇಕು. ಇವರು ಯಾರು 2002ರ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥವ್ರು ಈ ಕಡೆ ಕಾಲಮ್ನ ಯಾವುದೇ ಕಾರಣಕ್ಕೂ ಫಿಲ್ ಮಾಡಬಾರ್ದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ದಯವಿಟ್ಟು ಕ್ಷಮೆ ಇರಲಿ, ಇದು ನಾನು ಇಲ್ಲಿ ಬರಿತಾ ಇದ್ದೀನಿ. ಸೊ ಹಾಗಾಗಿ ಇದೇನಪ್ಪ ಈ ಥರ ಒಂಥರ ಪ್ರಾಬ್ಲಮ್ ಇದೆ, ಕಾಣ್ತಾ ಇಲ್ಲ ಅಂತ ಅನ್ಕೋಬೇಡಿ. ಸ್ವಲ್ಪ ನಿಧಾನವಾಗಿ ನೀವು ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ವಿಡಿಯೋ ಅಂತಕ್ಕಂಥದ್ದು. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಜನ್ಮ ದಿನಾಂಕ ಅಂತ ಇರುತ್ತೆ. ಸೊ ಜನ್ಮ ದಿನಾಂಕ ಇಲ್ಲಿ ರೈಟ್ ಸೈಡಲ್ಲಿ ಫಿಲ್ ಮಾಡಬೇಕು. ಅಂದರೆ ಈಗ ಇಲ್ಲಿ ಕೆಳಗಡೆ ಕಾಲಮ್ಸ್ನ ಪ್ರೆಸೆಂಟ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಓಕೆ, ಸೊ ಹಾಗಾಗಿ ಇಲ್ಲಿ ಪ್ರೆಸೆಂಟ್ ಡೀಟೇಲ್ಸು, ಮೇಲೆ 2002ರ ಪಟ್ಟಿಯ ಡೀಟೇಲ್ಸು ಸ್ವಲ್ಪ ನೀವು ಗಮನ ಇಡಿ. ಈಗ ಜನ್ಮ ದಿನಾಂಕ ಅಂತ ಇದೆ, ಇಲ್ಲಿ 2 ಬಾಕ್ಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಫಸ್ಟ್ 2 ಕಾಲಮ್ಸಲ್ಲಿ ನಿಮ್ಮ ಯಾವ ಬರ್ತ್ ಡೇಟ್ನ ಬರೀಬೇಕು. ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ಗೆ 15 ಅಂತ ಬರಿತಾ ಇದ್ದೀನಿ. ನೆಕ್ಸ್ಟು ತಿಂಗಳು ಬರೀಬೇಕು. ತಿಂಗಳು ಈಗ 6ನೇ ತಿಂಗಳಿರುತ್ತೆ ಅಂದರೆ ಇಲ್ಲಿ 6 ಬರೀಬಾರ್ದು, 06 ಅಂತ ಬರೀಬೇಕು, 6. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನೆಕ್ಸ್ಟು 4 ಕಾಲಮ್ ಇದೆ, ಇಸ್ವಿನ ನೀವು ಹಾಕಬೇಕು.
ಅರ್ಥ ಆಯ್ತಲ್ಲ, ಜನ್ಮ ದಿನಾಂಕ. ಸೊ ಯಾವಾಗ ನೀವು ಜನನ ಆಗಿದ್ದೀರಿ ಅನ್ನುವಂಥದ್ದನ್ನ ನೋಡಿಕೊಂಡು ಇಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಆಧಾರ್ ಸಂಖ್ಯೆ ಅವಶ್ಯಕತೆ ಇದೆ, ಐಚ್ಛಿಕ ಅಂತ ಹಾಕಿದ್ದಾರೆ. ಸೊ ಇದ್ರೆ ಇಂಟ್ರೆಸ್ಟ್ ಇದ್ರೆ ನೀವು ಹಾಕ್ಬೋದು, ಇಲ್ಲದೆ ಇದ್ರೆ ಖಾಲಿ ಬಿಡ್ಬೋದು. ಮೊಬೈಲ್ ಸಂಖ್ಯೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟು. ನಿಮ್ಮ ಸರಿಯಾದಂಥ ಮೊಬೈಲ್ ನಂಬರ್ ಅನ್ನುವಂಥದ್ದನ್ನ ಇಲ್ಲಿ ನೀವು ಹಾಕಿ. ನೆಕ್ಸ್ಟು ಇಲ್ಲಿ ತಂದೆಯ ಹೆಸರು ಅಥವಾ ಪೋಷಕರ ಹೆಸರು ಅಂತಿದೆ. ನಾನಿಲ್ಲಿ ಆಲ್ರೆಡಿ ಈ ಒಂದು ಎಕ್ಸಾಂಪಲ್ ಇಲ್ಲಿ ಉಮೇಶ್ ಅಂತ ಕೊಟ್ಟು ಅವ್ರ ತಂದೆನೇ ನಾನಿಲ್ಲಿ ಸಂಬಂಧನ ತೋರಿಸಿದ್ದೀನಿ. ಹಾಗಾಗಿ ನೀವು ಇಲ್ಲಿ ತಂದೆನೇ ಬರೀಬೇಕು. ಒಂದು ವೇಳೆ ಈಗ ಪೋಷಕರು ಯಾರಾದರೂ ಬೇರೆಯವರಿದ್ರು ಅಂತ ಇಟ್ಕೊಳ್ಳಿ, ಸೊ ಅಜ್ಜ ಅಥವಾ ಅಜ್ಜಿ, ಆವಾಗ ನೀವು ಅವ್ರದ್ದು ಹೆಸರನ್ನ ಬರೀಬೇಕಾಗತ್ತೆ. ಇಲ್ಲಿ ತಂದೆ ಅಂತ ಇದೆ, ಸೊ ಹಾಗಾಗಿ ಇಲ್ಲಿ ನೀವು ತಂದೆಯ ಹೆಸರನ್ನ ಬರೀರಿ. ಅವ್ರದ್ದೇನಾದರೂ ಗುರುತಿನ ಸಂಖ್ಯೆ ಇದ್ದರೆ ಮೆನ್ಷನ್ ಮಾಡಿ, ಇಲ್ಲದೆ ಇದೆ ನನ್ನ ಹತ್ರ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್, ಅವಶ್ಯಕತೆ ಇಲ್ಲ. ಇಲ್ಲಿ ಲಭ್ಯವಿದ್ದಲ್ಲಿ ಅಂತ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಈ ಕಾಲಮ್ಸಲ್ಲೆಲ್ಲ ನೀವು ಬೇಕಾದರೆ ಬಿಡ್ಬೋದು. ಈಗ ನಾನು ರೌಂಡ್ ಆಗ್ತಾ ಇರ್ತಕ್ಕಂಥದ್ದೆಲ್ಲ ಕೂಡ ಐಚ್ಛಿಕ ಅಂತ ಇದೆ ನೋಡಿ ಅಲ್ಲಿ. ಇನ್ನು ಉಳಿದಂಥವನ್ನೆಲ್ಲ ಕಂಪಲ್ಸರಿ ಬರೀಬೇಕು. ಇಲ್ಲಿ ನೋಡಿ ತಾಯಿಯ ಹೆಸರು ಅಂತಿದೆ, ಅದು ಈ ವ್ಯಕ್ತಿಯ ಯಾರಿದ್ದಾರೆ ಉಮೇಶ್ ಅಂತಕ್ಕಂಥವ್ರು ಅವ್ರ ತಾಯಿ ಹೆಸರನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಅಂದರೆ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಮತ್ತು ಅವ್ರ ಭಾವಚಿತ್ರ ಏನಾದರೂ ಇದ್ದು ಅವ್ರದ್ದು ಏನಾದರೂ ಅದರ ಗುರುತಿನ ಸಂಖ್ಯೆ ಇದ್ದರೆ ಅದನ್ನು ಮೆನ್ಷನ್ ಮಾಡಿ, ಇಲ್ಲದೆ ಇದ್ದರೆ ನೋ ಪ್ರಾಬ್ಲಮ್. ಬಟ್ ಸಂಗಾತಿಯ ಹೆಸರು ಅಂದರೆ ಮದುವೆ ಆಗಿದ್ದರೆ ಅವ್ರ ಹೆಸರನ್ನ, ಈಗ ಇಲ್ಲಿ ಉಮೇಶ್ ಅಂತ ನಾನು ಬರೆದಿದ್ದೀನಿ, ಅವ್ರಿಗೆ ಮದುವೆ ಆಗಿದ್ದರೆ ಇಲ್ಲಿ ಅವ್ರ ಮಿಸಸ್ ಹೆಸರನ್ನ ಅಥವಾ ಸಂಗಾತಿಯ ಹೆಸರನ್ನ ಬರೀಬೇಕು. ಇಲ್ಲಿ ಯಾವ್ದಾದ್ರು ಹೆಣ್ಮಕ್ಳ ಹೆಸರಿತ್ತು ಅಂತ ಇಟ್ಕೊಳ್ಳಿ, ಸೊ ಆವಾಗ ಅವರು ಅವ್ರ ಗಂಡನ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಕನ್ಫ್ಯೂಸ್ ಏನೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಆ ಸಂಗಾತಿಯ ಭಾವಚಿತ್ರ ಇದ್ದಲ್ಲಿ ನೀವು ಬರೀಬೇಕಾಗತ್ತೆ. ಇದಾದ್ಮೇಲೆ ಇದೆಲ್ಲವನ್ನ ನಾನು ಓದಿದ್ದೀನಿ ಅಂತ ಹೇಳಿ, ಸರಿಯಾದ ಮಾಹಿತಿ ತಿಳಿಸಿದ್ದೀನಿ ಅಂತೇಳಿ ಮತದಾರರು ಯಾರಿದ್ದಾರೆ, ಈಗ ಯಾರು ಈ ಫಾರಮ್ನ ಫಿಲ್ ಮಾಡಿರ್ತಾರೆ ಅವರು ಇಲ್ಲಿ ಸೈನನ್ನು ಹಾಕ್ಬೋದು. ಬಟ್ ಇಲ್ಲೊಂದು ನೆನಪಿನಲ್ಲಿ ಇಟ್ಕೊಳ್ಬೇಕು, ಇಲ್ಲಿ ಯಾರಿಗೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಉಮೇಶ್ ಅಂತ ನಾನು ಹೆಸರನ್ನ ಫಿಲ್ ಮಾಡಿದ್ದೀನಿ ಅಂದಾಗ ಉಮೇಶ್ ಅವರೇ ಇದನ್ನು ಫಿಲ್ ಮಾಡಿದರೆ, ಅವರೇನಾದರೂ ಇದ್ದರೆ ಅವ್ರದ್ದೇ ಇಲ್ಲಿ ಸಹಿಯನ್ನು ನೀವೇನು ಮಾಡ್ಬೋದು, ಹಾಕಿಸ್ಬೋದು. ಆಗ ದಿನಾಂಕದ ಜೊತೆಗೆ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ದಿನಾಂಕ ಅನ್ನುವಂಥದ್ದನ್ನ ಕೂಡ ಮೆನ್ಷನ್ ಮಾಡಿ. ಒಂದು ವೇಳೆ ಇಲ್ಲಿ ಮತದಾರ ಯಾರಿದ್ದಾರೆ ಅವ್ರ ಸೈನ್ ಇಲ್ಲ, ಯಾಕೆ ಅಂತಂದರೆ ಅವ್ರ ಬದಲು ನಾನು ಯಾರೋ ಬೇರೆಯವ್ರು ಫಿಲ್ ಮಾಡಿದೆ, ಅಂದರೆ ಅವ್ರ ಮಗ ಫಿಲ್ ಮಾಡಿರ್ಬೋದು, ಅವ್ರ ಮಗಳು ಫಿಲ್ ಮಾಡಿರ್ಬೋದು, ಅವರೇ ಸಹ ಏನು ಮಾಡ್ಬೋದು, ಸೈನನ್ನು ಹಾಕ್ಬೋದು. ಆದರೆ ಅವ್ರ ಸಂಬಂಧನ ಇಲ್ಲಿ ಬರೀಬೇಕು. ಈಗ ಇಲ್ಲಿ ಉಮೇಶ್ ಅಂತಕ್ಕಂಥವ್ರ ಫಾರಮ್ನ ಅವ್ರ ಮಗ ಬೇರೆಯವ್ರು ಯಾರೋ ಒಬ್ರು ಫಿಲ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಆಗ ಅವ್ರ ಹೆಸರನ್ನೇ ಇಲ್ಲಿ ಬರೆದು ಬ್ರಾಕೆಟಲ್ಲಿ ಮಗ ಅಂತ ಅವರು ಬರಿಬೇಕಾಗತ್ತೆ, ಮಗಳು ಬರೆದಿದ್ರೆ ಮಗಳು ಅಂತ ಬರಿಬೇಕಾಗತ್ತೆ. ಇದು ಯಾರು ಅವರ ಸಂಬಂಧಿಗಳು ಯಾರಾದರೂ ಬೇರೆಯವರು ಫಿಲ್ ಮಾಡಿದರೆ, ಅವರೇ ಫಿಲ್ ಮಾಡಿದ್ರೆ ಅವ್ರ ಸೈನ್ ಹಾಕ್ತಾರೆ, ಅದರ ಅವಶ್ಯಕತೆ, ಅಂದರೆ ಅಲ್ಲೇನು ಸಂಬಂಧ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಆಮೇಲೆ ನೆಕ್ಸ್ಟು ಇಲ್ಲಿ ಇದನ್ನೆಲ್ಲ ನಾನು ಕರೆಕ್ಟ್ ಮಾಡಿದ್ದೀನಿ ಅಂತ ಹೇಳಿ BLO ಅವ್ರದ್ದು ಸೈನ್ ಮಾಡಿಕೊಡ್ತಾರೆ. ಅಂದರೆ ಅವರಿಗೆ ಇದು 2 ಫಾರಮ್ ಇರುತ್ತೆ, ಸೇಮ್ನೇ ಫಿಲ್ ಮಾಡಿಬಿಟ್ಟು ಒಂದು ಅವ್ರು ತಗೋತಾರೆ, ಒಂದು ನೀವು ಇಟ್ಕೊಳ್ಬೇಕಾಗತ್ತೆ. ನಿಮಗೆ ಕೊಡೋ ಫಾರಮ್ನ ನೀವು ಅಲ್ಲಿ ಆಲ್ರೆಡಿ BLOದು ಸಿಗ್ನೇಚರ್ ಅಂತಕ್ಕಂಥದ್ದನ್ನ ಮಾಡಿ ನಿಮ್ಗೆ ಏನು ಮಾಡ್ತಾರೆ, ಕೊಡ್ತಾರೆ. ಅದನ್ನು ಕೇರ್ಫುಲ್ಲಾಗಿ ತೆಗೆದು ಇಟ್ಕೊಳ್ಳಿ, ಯಾಕೆಂದರೆ ಫರ್ದರ್ ಮುಂದೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ನೀವು ಆವಾಗ ಅವ್ರಿಗೆ ದಾಖಲೆಗಳನ್ನು ಒದಗಿಸೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಅಂತ. ಇದಿಷ್ಟು ಕೂಡ 2002 ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ಯಾವ ರೀತಿ ನೀವು ಫಿಲ್ ಮಾಡಬೇಕು ಅಂತ. ನೆಕ್ಸ್ಟ್ ಇನ್ನೊಂದು ಡೌಟ್ ಬರುತ್ತೆ ನಿಮಗೆ, 2002 ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಇಲ್ಲ ಸರ್, ನಾನು ಯಾವ ರೀತಿ ಫಿಲ್ ಮಾಡಬೇಕು ಅಂತ. ಅದನ್ನು ಹೇಗೆ ಫಿಲ್ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ನೀವು ಹೋಗಿ ನೋಡೋದ್ರ ಮುಖಾಂತರ ನೀವು ಅದನ್ನು ಫಿಲ್ ಮಾಡಿ ಅಂತ ಹೇಳ್ತಾ, ಸೊ ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ನೀವು ಏನಾದರೂ ಫಿಲ್ ಮಾಡಿದರೆ, ಸೊ ಯಾವ ಕ್ಷೇತ್ರದಲ್ಲಿ ಫಿಲ್ ಮಾಡಿದಿರಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಗೊಂದಲ ಇದ್ದರೆ ಪ್ರಶ್ನೆಯನ್ನು ಕೂಡ ಕೇಳಿ, ಸೊ ಅದಕ್ಕೆ ಆದಷ್ಟು ಉತ್ತರನ ನೀಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಅನ್ನುವಂಥದ್ದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದೊಂದಿಗೆ ಹಾಜರಾಗ್ತೀನಿ. ಧನ್ಯವಾದ, ಶುಭ ದಿನ, ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.